ಸಂತೋಷದ ಸುದ್ದಿ. ನ್ಯೂರೋ ಸರ್ಜನ್ ಆಗಿ ಹೆಡ್ ಇಂಜರಿ ಬಗ್ಗೆ ನಾನು ಮಾತಾಡೋದಾದ್ರೆ, ಪ್ರತಿ ವರ್ಷ 1.5 ಲಕ್ಷ ಜನ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ ಪ್ರತಿನಿತ್ಯ, ಪ್ರತಿ ವರ್ಷ. ಅದೇ ರೀತಿ ಕರ್ನಾಟಕಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕೆ 30,000 ರಿಂದ 35,000 ಜನ, ಹಾಗೂ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಒಂದೇ 600 ರಿಂದ 800 ಜನ ಅಮಾಯಕರು ಕೇವಲ ಈ ಹೆಡ್ ಇಂಜರಿಗೋಸ್ಕರ ತಮ್ಮ ಅಮಾಯಕ ಜೀವನ ಕಳ್ಕೊತಾ ಇದ್ದಾರೆ. ಇವತ್ತು ಬಹಳ ಅವಶ್ಯಕತೆ ಇರ್ತಕ್ಕಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಇವತ್ತು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಹಿಂದೆ ನಾವು ಕ್ಯಾನ್ಸರ್ ಮತ್ತು ನ್ಯೂರೋ ಸಂಬಂಧಪಟ್ಟಾಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ಬೆಂಗಳೂರಿನ ಸೌತ್ಗೆ ಹೋಗ್ಬೇಕಾಗಿತ್ತು. ನಾವು ಕ್ಯಾನ್ಸರ್ ಆಸ್ಪತ್ರೆ ಕಿದ್ದವಾಯಿ ಬಿಟ್ರೆ ಡಬಲ್ ರೋಡಲ್ಲಿ ಒಂದು ಆಸ್ಪತ್ರೆ ಇತ್ತು. ನ್ಯೂರೋ ಅಂದ್ರೆ ನಿಮಾನ್ಸೆ. ಈಗ ಎಷ್ಟೇ ತಿರ್ಗಾ ಬಂದರೂ ಕೂಡ ಅದು ಉತ್ತರದ ಭಾಗದ ಕಡೆ ಆಸ್ಪತ್ರೆಗಳು ಕಡಿಮೆ ಇತ್ತು. ಬಹುಶಃ ಕೊರತೆಯನ್ನ ಇವತ್ತು ನಮ್ಮ ಸೈಟ್ ಕೇರ್ ಆಸ್ಪತ್ರೆ ನೀಗಿಸ್ತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವತ್ತು ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಅವಶ್ಯಕತೆ ಬಹಳ ಇತ್ತು. ಯಾಕಂದ್ರೆ ಇವತ್ತು ಇದು ಏರ್ಪೋರ್ಟ್ ರೋಡ್, ಆಲ್ಮೋಸ್ಟ್ ಆಲ್ ಎಕ್ಸ್ಪ್ರೆಸ್ ಹೈವೇ, ಬಹಳ ಫಾಸ್ಟ್ ಆಗಿ ಏರ್ಪೋರ್ಟ್ ಮತ್ತು ಹೈದರಾಬಾದ್ ಕಡೆ ಹೋಗ್ತಕ್ಕಂಥ ವೆಹಿಕಲ್ ಒಂದು. ಎರಡನೇದು, ಜನ ಈಗಾಗಲೇ ಹೇಳಿದಾಗೆ ಸುರಕ್ಷತೆಯನ್ನು ನಾವು ಪಾಲಿಸ್ತಾ ಇಲ್ಲ. ಸರ್ಕಾರ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲವನ್ನೂ ಕೊಟ್ಟರು ಕೂಡ ನೋ ಪಾರ್ಕಿಂಗ್ ಕೆಳಗಡೆ ವೆಹಿಕಲ್ ನಿಲ್ಲಿಸ್ತಾರೆ, ಒನ್ ವೇನಲ್ಲೇ ಹೋಗ್ತಾರೆ. ಹೆಲ್ಮೆಟ್ ಹಾಕ್ಬೇಡ ಅಂದ್ರೆ ಹಾಕಲ್ಲ. ಈಗ ಏನ್ ಮಾಡ್ತೀಯ ನೀನು ಅನ್ನೋ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ಪೊಲೀಸ್ ಬಹಳ ಬಿಗಿ ಇತ್ತು, ನಮ್ಮ ಟ್ರಾಫಿಕ್ ಪೊಲೀಸ್. ಅದು ಡ್ರಂಕ್ ಅಂಡ್ ಡ್ರೈವ್ ಇರ್ಬೋದು, ಟ್ರಿಪಲ್ ರೈಡ್ ಇರ್ಬೋದು, ಹೆಲ್ಮೆಟ್ ಇಲ್ಲದೆ ಇರ್ಬೋದು, ಒನ್ ವೇನಲ್ಲಿ ಬರ್ತಕ್ಕಂಥದ್ದು ಇರ್ಬೋದು, ಅವ್ರನ್ನ ಹಿಡಿದು ಸ್ಪಾಟ್ ಫೈನಲ್ ಅನ್ನ ಆಗ್ತಾ ಇತ್ತು. ಎಲ್ಲ ಒಂದೇ 2 ಕಡೆ ಎಲ್ಲೋ ಕೆಲವು ಕೆಳಮಟ್ಟದ ಅಧಿಕಾರಿಗಳು ಎಲ್ಲೋ ತಪ್ಪು ಮಾಡಿದ್ರು ಅಂತ ಒಂದು. ಎರಡನೇದು, ಈ ಟೋಯಿಂಗ್ ತಗೊಂಡು ಹೋಗ್ಬೇಕಾದಾಗ ಗಾಡಿ ತಗೊಂಡು ಹೋಗ್ತಾ ಇರ್ತಾನೆ, ಒಬ್ಬ ಹಿಂದೆ ಓಡ್ತಾ ಇರ್ತಾನೆ, ನಮ್ಮ ಮೀಡಿಯಾದಲ್ಲಿ ಅದನ್ನ ಹಾಕಿ ಅಮಾಯಕನ ಮೇಲೆ ಪೊಲೀಸರು ಮತ್ತು ಟ್ರಾಮಾ ಕೇರ್ ಅವರೆಲ್ಲ ಕೂಡ ಇದು ಟೋಯಿಂಗ್ ಮಿಷಿನ್ ಅವರೆಲ್ಲ ಕೂಡ ಒಂದು ದಂಧ ಇವ್ರದ್ದು ಅಂತ ಹೇಳಿದ್ಮೇಲೆ ಇವತ್ತು ನಿಲ್ಸೇ ಬಿಟ್ರು ಟೋಯಿಂಗ್. ಇವತ್ತು ಎಲ್ಲಾಂದ್ರೆ ನಾನು ಅದೇ ನಮ್ಮ ನರಸಿಂಹಮೂರ್ತಿ ಅವ್ರಿಗೂ ಹೇಳ್ತಾ ಇದ್ದೆ ಪಕ್ಕದಲ್ಲಿ, ಎಲ್ಲಾಂದ್ರೆ ಟ್ರಾಫಿಕ್ ನ ಹೆಂಗ ನಾನು ನಿವಾರಣೆ ಮಾಡೋದು ಸರ್, ಈ ಫ್ಲೈಓವರ್ ಇಲ್ಲಿ ಮಾಡ್ಲಿ, ಈಗ ಟನಲ್ ಇಲ್ಲಾಂದ್ರೆ ಟನಲ್ ಮಾಡ್ಬೇಕಾಗ್ತದೆ. ನಿನ್ನೇನೋ ರಾಜ್ಯ ಸರ್ಕಾರ ಕೂಡ ಟನಲ್ ಮಾಡಬೇಕು ಅಂತ ಹೇಳಿ, ಬಟ್ ಟೋಲ್ 1,000 ರೂಪಾಯಿ ಇರ್ತದೆ, ಗೊತ್ತಿರಲಿ. ಮಿನಿಮಮ್ ಟೋಲ್ 1,000 ರೂಪಾಯಿ. ಯಾಕಂದ್ರೆ ಮೊನ್ನೆ ಬೆಂಗಳೂರು ಒಂದು ಮೀಟಿಂಗ್ ಆದಾಗ ಅವ್ರು ಹೇಳಿದ್ರು ಮಿನಿಮಮ್ ಅದು ಸ್ಟಾರ್ಟಿಂಗು, ಆಮೇಲೆ 1,500 2,000 ರೂಪಾಯಿ ಆಗ್ತದೆ ಟೋಲ್. ನಮ್ಮವ್ರಿಗೆ ಟೋಲ್ ಕೊಡಬೇಕು ಅಂದ ತಕ್ಷಣ ಅಡ್ಡದಾರಿಯಲ್ಲಿ ಹುಡ್ಕೋದು ಅಂತ ಹೋಗ್ತಾರೆ. ಟೋಲ್ ಇದ್ರೆ ಹೆಂಗ್ ರಾಂಗ್ ಸೈಡ್ ಹೋಗಿ ಅವಾಯ್ಡ್ ಮಾಡ್ಬೇಕು ಅಂತ ನೋಡ್ತಾರೆ. ಏನು ಬೇಡ, ₹1 ಕೊಟ್ಟು ಯೂರಿನಲ್ ಹೋಗಿದೆ ಅಂದ್ರೆ ಆ ಯೂರಿನಲ್ ದುಡ್ಡು ಕೊಡದೆ ಪಕ್ಕದಲ್ಲಿ ಹೋಗ್ತಾರೆ. ಈ ತರ ಜನಗಳ ಸ್ವಭಾವ ಇತ್ತಂದ್ರೆ ಸರ್ಕಾರ ಎಷ್ಟೇ ಕಾನೂನು ಮಾಡಿದ್ರು ಪಾಲನೆ ಮಾಡೋದಿಲ್ಲ. ಇವತ್ತು ನಾವು ಹುಡುಗರಿಗೆ ಯಾರಿಗಾದ್ರೂ ಏನಯ್ಯ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದೆಯಾ, ಹೆಲ್ಮೆಟ್ ಹಾಕಿ ಹೋಗ್ತಾ ಇರ್ತದೆ, ಏನು ಇವಾಗ ನನ್ನ ಪ್ರಾಣ ನಡೆ ಅರ್ಧ ಕಡೆಗೆ ಅಂತಾರೆ. ಪೊಲೀಸರು ರೋಗ ಹಾಕ್ತಾರೆ, ನಮಗೂ ಕೂಡ ಕೇರ್ ಮಾಡೋದಿಲ್ಲ ಇವಾಗೆಲ್ಲ ಕೂಡ. ಅಂದ್ರೆ ಒಂದು ಇದು ಮನೆಯಿಂದನೇ ಅವ್ರಿಗೆ ಹೇಳ್ಬೇಕು ಮಕ್ಕಳಿಗೆ. ಇವತ್ತೆಲ್ಲ ಬೈಕ್ಗಳು ಫಾಸ್ಟ್ ಬೈಕ್ಗಳು ಕೊಡಿಸ್ಬಿಡ್ತಾರೆ ಮಕ್ಳು ಕೇಳಿದ್ರು ಅಂತ ಹೇಳಿ. ಒಂದು ವೇನಲ್ಲಿ ಈಗ ನೀವು ಇಲ್ಲೇ ನೋಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಆನ್ ಸೈಡ್ ಹೋಗ್ತಾ ಇರ್ತಾರೆ, ಕೇರೆ ಮಾಡಲ್ಲ. ಯಾವನ್ ನಿಜವಾಗ ಬರ್ತಾನೆ ಅವನ್ ಬೈತಾರೆ, ಅವ್ನ ಇಟ್ಕೊಂಡು ಹೊಡಿತಾರೆ. ಈಗ ನನಗೂ ಕೂಡ ರಾತ್ರಿ 11 ಗಂಟೆ 12 ಗಂಟೆ ಫೋನ್ ಮಾಡೋ ಮೊದಲು, ಈಗಿಲ್ಲ ಸ್ವಲ್ಪ ಕಾಟ ತಪ್ಪೈತೆ ನನಗೆ. ಹಣ ಪೊಲೀಸರು ಹಿಡ್ಕೊಂಡ್ಬಿಟ್ಟವ್ರೆ ಟ್ರಾಫಿಕ್ ಅವರು. ನಾನು ಎಷ್ಟೊತ್ತಾದ್ರೂ ಫೋನ್ ಅಟೆಂಡ್ ಮಾಡ್ತೀನಿ, ಯಾಕಂದ್ರೆ ರಾತ್ರಿ ಫೋನ್ ಮಾಡ್ಬೇಕಾದ್ರೆ ಯಾರೋ ಎಮರ್ಜೆನ್ಸಿ ಅಂತಾನೆ ಮಾಡಿದ್ಮೇಲೆ ಅವನ ಬೇರೆ ಹೇಳಿರ್ತಾನೆ, ನನ್ನ ಮೇಲೆ ರೈಟ್ ಹ್ಯಾಂಡ್ ಫಸ್ಟ್ ರೋಪ್ ಹಾಕಿರ್ತಾನೆ ಯಾರಿಗೆ ಟ್ರಾಫಿಕ್ ಅವ್ರಿಗೆ, ಯಾರು ಗೊತ್ತಾ ನಾನು ಅಂತ. ಯಾವಾಗ ನನ್ನ ಜೊತೆ ಫೋಟೋ ಬೇರೆ ತೀರ್ಸ್ಕೊಂಡ್ಬಿಟ್ಟಿರ್ತಾನೆ, ಅದನ್ನ ತೋರಿಸೋದು. ಅವ್ರು ಹೇಳ್ತಾರೆ ಯಾರಿದ್ರೆ ಏನಪ್ಪ ನೀನು ಫೈನ್ ಕಟ್ಟಬೇಕು ಅಂತಾರೆ. ಫೋನ್ ಮಾಡಿ ಕೊಟ್ಬಿಡ್ತಾರೆ ಪೊಲೀಸರಿಗೆ. ಏನ್ ಪ್ರಾಬ್ಲಮ್ ಅಪ್ಪ, ಏನೋ ನೋಡೋದು ಅಷ್ಟು ಫೈನ್ ಹಾಕ್ತಾರೆ ಅಂದ್ರೆ, ಸರ್ ಒಂದು ನಂಬರ್ ಪ್ಲೇಟ್ ಇಲ್ಲ ಸರ್, ಇನ್ಶೂರೆನ್ಸ್ ಇಲ್ಲ ಸರ್, ಹೆಲ್ಮೆಟ್ ಇಲ್ಲ ಸರ್, ಡ್ರಂಕ್ ಅಂಡ್ ಡ್ರೈವ್ ಸರ್, ಯಾವ್ದಕ್ಕೆ ಹಾಕ್ಲಿ ಹೇಳಿ ಸರ್ ಅಂತ. ನಾವು ಏನೋ ಒಂದು ಕಾಕ್ ಕಳಿಸಿ ಏನ್ ಮಾಡ್ತೀವಿ, ಅವ್ನು ತಿರ್ಗಾ ನಾನು ಏನಾದ್ರು ಅವ್ನು ಸಫಾಯ ಮಾಡ್ಲಿಲ್ಲ ಅಂದ್ರೆ ಇನ್ ಬೆಳಗ್ಗೆ ಎಲ್ಲ ಬೈಕೊಂತಿರ್ತಾನೆ, MLA ಫೋನ್ ಮಾಡಿದ್ರೆ ಬಿಡಿಸ್ಲಿಲ್ಲ ಅಂತ ಹೇಳಿ. ಪೊಲೀಸರು ಒತ್ತಡದಲ್ಲಿ ಏನ್ ಮಾಡ್ತಾರೆ, 1-2 ಏನೋ ಮಿನಿಮಮ್ ಪೆನಾಲ್ಟಿ ಹಾಕ್ಬಿಡ್ತಾರೆ.
helping the community to get into any of the emergency requirement. Also on the same day, we are very proud to actually launch an initiative called as Raksha Sarthi kind of honoring initiative, where we are recognizing the efforts and contribution of the ambulance driver in saving the life, because for any emergency they are actually the first point of contact who reaches there. So we are taking a special initiative where we will honor some of those today also, and we will be instituting an award where every year through some of the criteria that we will fix, we will honor a few of them as the Raksha Sarthis for the community.